ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ದಂತೆ, ಹಾವು ಮುಂಗ್ಸಿ ಆಟ ತೋರಿಸ್ತೀನಿದ್ದ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತಗೊಂಡಂತೆ. ನಾವೆಲ್ಲ ಏನು ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲರಿಗೂ ಎಳ್ನೀರು ತೋರಿಸಿ ಇಡೀ ಎಳ್ನೀರನ್ನ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗುಲೂ ಇಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ, ಆಯುಧ ಪೂಜೆದು. ನಾವೆಲ್ಲ ಸಾಂಬಾರು ಸಾರು ಕೂಟೋ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳುಕಂತ ನುಂಗ್ಬಿಟ್ಟ. ಖುಷಿ ಜನಕ್ಕೆ. ಆದರೆ ಲಮಾಣಿಯವ್ರು ನಗಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದು ಕಾಳಿಂಗ ಹಾವು ತಗೊಂಡ, ಒಂದು ಮಾರು ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವನ್ನ ನುಂಗ್ದ. ಹುಚ್ಚದ್ದು ಕುಣಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನು ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ, ಯಾಕೆ ಸಂತೋಷ ಪಡಲಿಲ್ಲ ಅಂತ. ಲಮಾಣಿಯವರು ಹೇಳಿದ್ರು, ನೀನೇನೇ ಅಮ್ಮ, ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗ ನುಂಗ್ದೆ. ಬಾ ನನ್ನ ಜೊತೆ, ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ. ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂದ್ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದ್ರ ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ, ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲಿವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು, ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವು ಹೇಳಿದ್ದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು. ನಾವು 5 ಗಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟ್ರು 100 ಎಕರೆಗೆ ಎಲ್ಲಿ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟ್ರು ಬಫರ್ ಝೋನ್, ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಂದೇ ನಿಮಿಷ ಒಂದೇ ನಿಮಿಷ. ಈಗ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಫರ್ ಝೋನ್ ಬಗ್ಗೆ ವಿಶದವಾಗಿ ಹೇಳಿದರು. ಇದು ಸುಪ್ರೀಂ ಕೋರ್ಟಲ್ಲಿ ಮತ್ತು NGTಯಲ್ಲೂ ಕೂಡ ಇದ್ರ ಬಗ್ಗೆ ಎಷ್ಟೆಷ್ಟು ಮೀಟರ್ ಇರಬೇಕು ರಾಜಕಾಲುವೆಯಿಂದ ಕೆರೆಗಳಿಂದ ಇವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟು ಮತ್ತು NGT ಅದನ್ನು ಮಾಡಿದೆ. ಕೋರ್ಟ್ಗೆ ಆದೇಶ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಈಗೇನು ತಾವು ತಂದಿದ್ದೀರಿ, ಇದು ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಹೋಗೋದಿಲ್ವಾ? ಹೋಗೇ ಹೋಗ್ತದೆ. ಆಗಲೇ ನಾವು OCCCಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಐತೆ, ನಾವು ಮಾಡೋಕ್ಕಾಗೋದಿಲ್ಲ, ವೈಲೇಷನ್ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಆಗಲೇ ಹೇಳಿದ್ರಿ. ಇದು ವೈಲೇಷನ್ ಆಗೋದಿಲ್ವ ಅಂತಕ್ಕಂಥದ್ದು ಒಂದು ತಾವು ಸ್ಪಷ್ಟೀಕರಣ ಕೊಡಬೇಕು. ಎರಡನೇದು, ಇವತ್ತು ತಾವು ಪ್ರವಾಹದಲ್ಲಿ ಹರಿಯುವ ಕೆರೆಗೆ ಕೆರೆ ನೀರೋದ್ರಿಂದ ಯಾವುದು ತಡಿಬಾರ್ದು ಅಂತೇಳಿ ಹೇಳಿದ್ದೀರಿ. BBMP ಕೆಳಗಡೆ ನಮ್ಮ ಗ್ರಾಮಾಂತರದ ಕೆರೆಗಳವೆ. ನೀವು ನೋಡಿರ್ಬೋದು, ನೈಸ್ ರೋಡಲ್ಲಿ ಹೋದರೆ ಗಂಗವನಹಳ್ಳಿ ಕೆರೆ, ಮಾಚೋಹಳ್ಳಿ, ಕಾಚೋಹಳ್ಳಿ ಕೆರೆಗಳು ಅತ್ಯಂತ ಸುಂದರವಾಗಿದ್ವು. ಇವತ್ತು ಬೆಂಗಳೂರು ನೀರೆಲ್ಲ, ಕೊಚ್ಚೆ ನೀರೆಲ್ಲ ಟ್ರೀಟ್ ಮಾಡ್ದೇ ಯಾವ ಕೆರೆಗಳು ಇಲ್ಲ, ಕೆರೆಗಳು ಪೂರ್ತಿ ನಾಶ ಆಗಿದೆ. ಅದು ನಮ್ಮದೆಲ್ಲ ಕೂಡ ತಮ್ಮ ಇಲಾಖೆಗೆ ಸೇರಿರ್ತಕ್ಕಂಥದ್ದು. BBMPಯಿಂದ ಬಂದಿರೋ ಕೆರೆ ನೀರು ನಿಮ್ಮ ಕೆರೆಗಳನ್ನು ಮಾಡಿದಾಗ ನೀವು ಏನು ಕ್ರಮ ತಗೊತಾ ಇದ್ದೀರಿ? ನಾನು ಸಾಕಷ್ಟು ಸರಿ ಹೇಳಿದ್ರು ಕೂಡ ಅದಕ್ಕೆ ಏನು ಕೊಡಲ್ಲ, ಯಾಕಂದ್ರೆ ಅದು ನೀರು ನಿಲ್ಸೋಕ್ಕಾಗಲ್ಲ, ಅರಿವು ಹಿಂಗೆ ಹೋಗ್ತಾ ಇರ್ತದೆ. ಮೂರನೇದು, ಇನ್ನೊಂದು ತಾವು ಸಾಧ್ಯ ಆದರೆ ಅದನ್ನು ತರಬೇಕಾಗ್ತದೆ. ಎಲ್ಲೆಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಹೂಳು ತೆಗೆದಿಲ್ಲ, ಎಲ್ಲ ಕಡೆ ಫಾರೆಸ್ಟು ಜಾಲಿ ಮರ ನೆಟ್ಬಿಟ್ಟವ್ರೆ, ಪೂರ್ತಿ ಜಾಲಿ ಮರ ನೆಟ್ಟವ್ರೆ.
ಈಗ ನಾವು ಹೂಳು ತೆಗಿಬೇಕು ಅಂತ ಹೋದರೆ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡಲ್ಲ ತೆಗಿಯೋದಕ್ಕೆ. ಆ ಕೆರೆ ಫಾರೆಸ್ಟ್ ಅವ್ರದ ಇಲ್ಲ ಕೆರೆದ. ನಮ್ಮಲ್ಲೇ ತಗೊಳ್ರಿ, ಸಿಂಗನಾಯಕನಹಳ್ಳಿ ಕೆರೆ MI ನಮ್ಮಲ್ಲಿ ಎರಡೇ ಬರ್ತದೆ. ನಮಗೆ HN ವ್ಯಾಲಿ ನೀರು ಅಲ್ಲಿ ಆ ಕೆರೆಗೆ ಬಂತು. ಆ ಕೆರೆಗೆ ಬರೋದಕ್ಕೆ ಮೊದಲು ಅದನ್ನ ಹೂಳು ತೆಗಿಯೋಣಪ್ಪ, ಬರೀ ಮರಗಳವೆ ಜಾಲಿ ಮರ ಅಂತ ಹೇಳಿದ್ರೆ ಟೆಂಡರ್ ಮಾಡಿದ್ರು. ಆ ಪರಿಸರವಾದಿಗಳೊಂದು ಹೋರಾಟ ಮಾಡಿದ್ರು ಅಂದರೆ ಜಾಲಿ ಮರದ ಹಣ್ಣುಗಳನ್ನು ಪಕ್ಷಿಗಳು ತಿಂತಾವೆ ಅಂದರು. ನಾನು ಹೇಳಿದೆ, ಅಯ್ಯ ತಿನ್ನಲ್ಲ, ಸತ್ತೋಗ್ತಾರೆ ತಿಂದರೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮರ ತೆಗಿಯೋಕ್ಕೆ ಪರ್ಮಿಷನ್ ಕೊಡಲೇ ಇಲ್ಲ. ಕೊನೆಗೆ ನೀರು ಬಿಟ್ವಿ, ಎಲ್ಲ ಮರಗಳು ಒಣಗೋಗವೆ. ದಯವಿಟ್ಟು ಕೆರೆ ಒಳಗಡೆಗೆ ಯಾವುದೇ ಗಿಡನ ನೀವು ಬದಿಯಲ್ಲಿ ಬೇಕಾದ್ರೆ ಬಾರ್ಡ್ರಲ್ಲಿ ಹೊಂಗೆ ಗಿಡ, ಹಣ್ಣಿನ ಗಿಡ ನೆಡಲಿ. ಜಾಲಿ ಗಿಡ ನೆಟ್ಕೊಂಡು ಕೊನೆಗೆ ಫಾರೆಸ್ಟ್ ಅವ್ರದ ಜಾಗ, ಯಾಕೆ ಅವ್ರ ಮೇಲೆ ನೀವು ಆಕ್ಷನ್ ತೊಗೊಳ್ತಾ ಇಲ್ಲ? ಕೆರೆ ಒಳಗಡೆ ಅವ್ರು ಯಾರು ಬಂದು ಯಾರು ಪರ್ಮಿಷನ್ ತೊಗೊಂಡು ಕೆರೆ ಒಳಗಡೆ ಆ ಜಾಲಿ ಮರ ನೆಟ್ಟಿದ್ರು? ದಯವಿಟ್ಟು ಕೂಡ ಈ ಅಮೆಂಡ್ಮೆಂಟಲ್ಲಿ ಅದನ್ನು ತರಬೇಕು ಅಂತಕ್ಕಂಥದ್ದು. ಈಗ ಒಂದು ನನಗೆ NGT ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ಗೆ ಇಲ್ಲಿ ಮಾಡಿದ್ರೆ ವೈಲೇಷನ್ ಆಗ್ತದೆ, ನಾವು ಮಾಡ್ಬೋದಾ? ಮಾಡಂಗಿದ್ರೆ ಬೇರೆದು ಕೂಡ ಅದೇ ಥರ ಪರಿಗಣಿಸಬೇಕಾಗ್ತದೆ. ಧನ್ಯವಾದಗಳು ಸಚಿವರು. ಸರ್, ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ನಾನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವ್ಯಾಪ್ತಿಯಿಂದ ಈ ವಿಧೇಯಕವನ್ನು ಸ್ವಾಗತಿಸಬೇಕಾಗ್ತದೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಮ್ಮ ಭೌಗೋಳಿಕವಾದ ಭೂಪ್ರದೇಶ, ನಮ್ಮ ಇಲ್ಲಿಯ ಎಲ್ಲ ಶಾಸಕರಿಗೆ ಅದರ ಅರಿವಿರಬೇಕಂತ ನಾನು ತಿಳ್ಕೊಳ್ತೇನೆ. ನಮ್ಮ ಕರಾವಳಿ ಭಾಗದಲ್ಲಿ ತುಂಡು ತುಂಡು ಭೂಮಿಗಳು, ಉದಾಹರಣೆಗೆ ನಮ್ಮದೊಂದು ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಇದೆ. ಅಲ್ಲಿ 150 ಕೆರೆ, ಹೆಚ್ಚು ಕಡಿಮೆ 150 ಕೆರೆ ಸರ್ಕಾರಿ ಕೆರೆ ಇದೆ. ಇದರಲ್ಲಿ 5 ಸೆಂಟಿಂದ ಹಿಡಿದು 25 ಸೆಂಟ್ವರೆಗಿನ ಕೆರೆ, 147 ಕೆರೆ 5 ಸೆಂಟಿಂದ 25 ಸೆಂಟ್ವರೆಗಿದೆ. ಈ ವಿಸ್ತೀರ್ಣವಾರು ಕೆರೆಗೆ ಬಫರ್ ಝೋನ್ ಇಲ್ಲದೇ ಇದ್ದರೆ ನಮ್ಮ ಕರಾವಳಿ ಭಾಗದ ಯಾವುದೇ ಜಾಗದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಪರ್ಮಿಷನ್ ನಮಗೆ ಅಲ್ಲಿ ಸಿಗದೇ ಇರುವ ಕಾರಣದಿಂದ ಈ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಿರಂತರವಾಗಿ ಈ ಕೆಲಸವನ್ನು ನೀವು ವಿಸ್ತೀರ್ಣವಾರು ಕೆರೆಗಳಿಗೆ 10 ಸೆಂಟ್ಸ್ ಕೆರೆಗಳಿಗೂ 30 ಮೀಟ್ರು, 100 ಎಕರೆ ಕೆರೆಗೂ 30 ಮೀಟ್ರು, ಇದು ಸರಿಯಲ್ಲ. ನಮ್ಮ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅಲ್ಲಿ ಇರುವಂಥದ್ದೇ 25 ಸೆಂಟ್ಸು, 30 ಸೆಂಟ್ಸು, 50 ಸೆಂಟ್ಸು, 1 ಎಕರೆ ಭೂಮಿ. ಇವರಿಗೆ ಮನೆಯನ್ನು ಕಟ್ಟಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಪ್ರಾಧಿಕಾರದಿಂದ. ಆದ್ದರಿಂದ ಇವತ್ತು ವಿಸ್ತೀರ್ಣವಾರು ಇಲ್ಲಿ ಬಫರ್ ಝೋನ್ ಇಟ್ಟಿದ್ದಾರೆ. ಆ ಕೆರೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನನ್ನು ಫಿಕ್ಸ್ ಮಾಡಿದ್ದಾರೆ. ಆದ್ದರಿಂದ ಈ ವಿಧೇಯಕ ನಮ್ಮ 2 ಜಿಲ್ಲೆಗಳಿಗೆ, ನಮ್ಮ ಮಾನ್ಯ ಅಧ್ಯಕ್ಷರು ಸಹ ಕರಾವಳಿ ಜಿಲ್ಲೆಯವರೇ, ಅವರಿಗೂ ಸಹ ಇದರ ಅರಿವಿದೆ. ಈ ವಿಧೇಯಕವನ್ನು ನಾವು ಕರಾವಳಿ ಜಿಲ್ಲೆಯಿಂದ ಸ್ವಾಗತಿಸ್ತೇವೆ. ಓಕೆ ಸಚಿವರು. ಅಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಉದಾಹರಣೆಗಳನ್ನು ಕೊಟ್ಟು